ಶ್ರೀರಾಮಚಂದ್ರ ತನ್ನ ಹೆಂಡತಿಯಾದ ಸೀತೆಯನ್ನು ಹುಡುಕ್ಲಿಕ್ಕೆ ಹೋಗ್ತಾನಲ್ಲ, ಸಮುದ್ರವನ್ನು ದಾಟಬೇಕಾದ ಪರಿಸ್ಥಿತಿ ಬರ್ತದೆ. ಕಪಿಗಳ ಸೈನ್ಯ ಇರ್ತದೆ ಒಂದು ಕಡೆ. ಶ್ರೀರಾಮಚಂದ್ರ ವರುಣನನ್ನು ಬೇಡ್ತಾನೆ ದಾರಿ ಮಾಡಿಕೊಡು ಅಂತ. ದೇವ ದಾರಿ ಮಾಡಿಕೊಡೋದಿಲ್ಲ. ಆ ಸಂದರ್ಭದಲ್ಲಿ ದರ್ಭಶಯನನಾಗಿ 3 ದಿನಗಳ ಪರ್ಯಂತವಾಗಿ ಮಲಗಿರ್ತಾನೆ ಸಮುದ್ರ ತೀರದಲ್ಲಿ. ಆ ಸಂದರ್ಭವನ್ನು ವಿಜಯದಾಸರು ಈ ಕೃತಿಯಲ್ಲಿ ಬಣ್ಣಿಸಿದ್ದಾರೆ. ಕೇಳೋಣ ವಿಜಯದಾಸರ ಕೃತಿ. ಏನು ಕಾರಣದಿಂದ ಮಲಗಿರುವೆಯೋ, ಏನು ಕಾರಣದಿಂದ ಮಲಗಿರುವೆಯೋ, ಶ್ರೀನಾಥ ರಘುಕುಲೋದ್ಭವ ದರ್ಭಶಯನ, ಏನು ಕಾರಣದಿಂದ ಮಲಗಿರುವೆಯೋ, ಶ್ರೀನಾಥ ರಘುಕುಲೋದ್ಭವ ದರ್ಭಶಯನ, ಏನು ಕಾರಣದಿಂದ ಮಲಗಿರುವೆಯೋ. ಸೀತೆ ಪೋದಳು ಎಂದು ಚಿಂತೆಯಲ್ಲಿ ಮಲಗಿದೆಯೋ, ಸೇತು ಕಟ್ಟುವುದು ಅಸಾಧ್ಯವೆಂದು ಮಲಗಿದೆಯೋ. ಸೀತೆ ಪೋದಳು ಎಂದು ಚಿಂತೆಯಲ್ಲಿ ಮಲಗಿದೆಯೋ, ಸೇತು ಕಟ್ಟುವುದು ಅಸಾಧ್ಯವೆಂದು ಮಲಗಿದೆಯೋ. ಕೋತಿಗಳ ಕೈಲೆರಣ ಆಗದೆಂದು ಮಲಗಿದೆಯೋ, ಕೋತಿಗಳ ಕೈಲಿ ರಣ ಆಗದೆಂದು ಮಲಗಿದೆಯೋ. ಜ್ಯೋತಿರ್ಮಯ ರೂಪ ಹೇ ದರ್ಭಶಯನ, ಏನು ಕಾರಣದಿಂದ ಮಲಗಿರುವೆಯೋ, ಶ್ರೀನಾಥ ರಘುಕುಲೋದ್ಭವ ದರ್ಭಶಯನ, ಏನು ಕಾರಣದಿಂದ ಮಲಗಿರುವೆಯೋ. ವನವಾಸ ತಿರುಗಲಾರೆ ಎಂದು ನೀ ಮಲಗಿದೆಯೋ, ವನಧೀಶ ಮಾರ್ಗವನು ಕೊಡನೆಂದು ಮಲಗಿದೆಯೋ. ವನವಾಸ ತಿರುಗಲಾರೆ ಎಂದು ನೀ ಮಲಗಿದೆಯೋ, ವನಧೀಶ ಮಾರ್ಗವನು ಕೊಡನೆಂದು ಮಲಗಿದೆಯೋ. ಧನುಜ ಬಲ್ಲಿದನೆಂಬೋ ವ್ಯಾಕುಲದಿ ಮಲಗಿದೆಯೋ, ಧನುಜ ಬಲ್ಲಿದನೆಂಬೋ ವ್ಯಾಕುಲದಿ ಮಲಗಿದೆಯೋ. ಹನುಮ ವಂದಿತ ಪಾದ ಹೇ ದರ್ಭಶಯನ, ಏನು ಕಾರಣದಿಂದ ಮಲಗಿರುವೆಯೋ, ಶ್ರೀನಾಥ ರಘುಕುಲೋದ್ಭವ ದರ್ಭಶಯನ, ಏನು ಕಾರಣದಿಂದ ಮಲಗಿರುವೆಯೋ. ಅನಲಾಕ್ಷಹರರಿಗೆ ಕರುಣಿಸಿ ಮಲಗಿದೆಯೋ, ವನಜ ಸಂಭವನಿಗೆ ಒಲಿದು ನೀ ಮಲಗಿದೆಯೋ. ಅನಲಾಕ್ಷಹರರಿಗೆ ಕರುಣಿಸಿ ಮಲಗಿದೆಯೋ, ವನಜ ಸಂಭವನಿಗೆ ಒಲಿದು ನೀ ಮಲಗಿದೆಯೋ. ಮುನಿಗಳ ಸ್ತೋತ್ರಕ್ಕೆ ಹಿಗ್ಗಿ ನೀ ಮಲಗಿದೆಯೋ, ಮುನಿಗಳ ಸ್ತೋತ್ರಕ್ಕೆ ಹಿಗ್ಗಿ ನೀ ಮಲಗಿದೆಯೋ. ಎನಗೊಲಿದ ವಿಜಯ ವಿಠಲ ದರ್ಭಶಯನ, ಏನು ಕಾರಣದಿಂದ ಮಲಗಿರುವೆಯೋ, ಶ್ರೀನಾಥ ರಘುಕುಲೋದ್ಭವ ದರ್ಭಶಯನ, ಏನು ಕಾರಣದಿಂದ ಮಲಗಿರುವೆಯೋ. ಗೋವಿಂದ